ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನರಸಿಂಹೋಖಿಲಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸದ್ಜ್ಞಾನಸುಖಶಕ್ತಿಪಯೋನಿಧಿಃ ಕಲ್ಯಾಣಾದ್ಭುತಗಾತ್ರಾರ್ಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ ನೌಮಿನ್ಯಾರ್ಯ ಸುಧಾಧಿಕರ್ಜರಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಹಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಏಕಾದಶೀಮಹಂ ವಂದೇ ಪದ್ಮನಾಭಪ್ರಿಯಾಂ ತಿಥಿಂ ಪುತ್ರದಾಂ ಸರ್ವಪಾಪಘ್ನೀಂ ನಾರಾಯಣಮನಃಪ್ರಿಯಾಂ ಸ್ವಸ್ತ್ಯಸ್ತು ಹರಿ ಓಂ ಹರಿ ಓಂ ಹರಿ ಓಂ. ಏಕಾದಶಿ ಮಹಿಮೆಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ. ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವ ಪುಷ್ಯ ಶುಕ್ಲ ಏಕಾದಶಿ ಆ ಮಹಿಮೆಯನ್ನು ತಿಳಿಯೋದಕ್ಕಾಗಿ ಹಾಗೂ ಆ ವ್ರತವನ್ನು ವಿಶೇಷವಾದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕಾಗಿ ನಾವೆಲ್ಲರೂ ಸಿದ್ಧರಾಗ್ತಾ ಇದ್ದೇವೆ. ಅದರಲ್ಲಿಯೂ ವಿಶೇಷವಾಗಿ ಈ ಏಕಾದಶಿ ವೈಕುಂಠ ಏಕಾದಶಿ ಅಂತ ಸುಪ್ರಸಿದ್ಧವಾಗಿದೆ. ದ್ವಾದಶಿ ಮುಕ್ಕೋಟಿ ದ್ವಾದಶಿ ಅಂತ ಅತ್ಯಂತ ಪ್ರಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ಭೂವೈಕುಂಠವೆನಿಸಿದ ತಿರುಮಲ ಕ್ಷೇತ್ರದಲ್ಲಿ ಸಡಗರಗಳು ಸಂಭ್ರಮಗಳು ಆಕಾಶವನ್ನು ಅಂಟಿರ್ತವೆ. ಯಾಕೆ ಅಂತಂದರೆ ಶ್ರೀನಿವಾಸ ಮಹಾತ್ಮ್ಯದಲ್ಲಿ ವೆಂಕಟೇಶ ಕಲ್ಯಾಣದಲ್ಲಿ ಬಂದಂತೆ ವ್ಯಾಖ್ಯಾನದಲ್ಲಿ ಅಗ್ನಿಪುರಾಣದ ಒಂದು ಮಾತು ಹಾಗೂ ಮೂಲದಲ್ಲಿಯೂ ಒಂದು ಮಾತು ಬಂದಿದೆ. ಎರಡು ಪೋಷಕವಾದ ಮಾತುಗಳು ಅಂತನ್ನೋದಕ್ಕಾಗಿ ಆ ಎರಡೂ ಮಾತುಗಳನ್ನು ತಿಳಿಬೇಕಾಗಿದೆ. ಯಾಕೆ ಇಷ್ಟು ಸಮಾರಂಭ ತಿರುಮಲದಲ್ಲಿ ಇರ್ತದೆ ಅಂತಂದರೆ ಅದರ ಮಹಿಮೆಯನ್ನು ಹೇಳ್ತಾರೆ. ಧನುರ್ಮಾಸೆ ಸಿತೇ ಪಕ್ಷೆ ದ್ವಾದಶ್ಯಾಂ ಅರುಣೋದರೆ ಆಯಾಂತಿ ಸರ್ವತೀರ್ಥಾನಿ ಸ್ವಾಮಿ ಪುಷ್ಕರಣಿ ಜಲೆ. ಸ್ವಾಮಿ ಪುಷ್ಕರಣಿ ಪರಮ ಪವಿತ್ರವಾದ ತೀರ್ಥ. ಆ ಪರಮ ಪವಿತ್ರವಾದ ತೀರ್ಥದಲ್ಲಿ ಧನುರ್ಮಾಸದ ಶುಕ್ಲಪಕ್ಷ ದ್ವಾದಶಿಯ ದಿವಸ, ಅದು ಪುಷ್ಯ ಆಗಿರಬಹುದು ಮಾರ್ಗಶೀರ್ಷ ಆಗಿರಬಹುದು. ಧನುರ್ಮಾಸದ ಶುಕ್ಲಪಕ್ಷದ ಏಕಾದಶಿಯ ದ್ವಾದಶಿಯ ದಿವಸ ದ್ವಾದಶ್ಯಾಂ ಅರುಣೋದಯ ಕಾಲದಲ್ಲಿ ಎಲ್ಲ ತೀರ್ಥಗಳ ಸಂಗಮ ಸ್ವಾಮಿ ಪುಷ್ಕರಣಿಯಲ್ಲಿ ಆಗ್ತದೆ ಅಂತ ಪುರಾಣ ನಮಗೆ ತಿಳಿಸ್ತದೆ. ಹೀಗಾಗಿ ಅವತ್ತಿನ ದಿವಸ ಅರುಣೋದಯ ಕಾಲದಲ್ಲಿ ಧನುರ್ಮಾಸ ಶುಕ್ಲಪಕ್ಷ ದ್ವಾದಶಿ ಅರುಣೋದಯ ಕಾಲದಲ್ಲಿ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಸಕಲ ತೀರ್ಥಗಳ ಸ್ನಾನ ಸಂಪನ್ನವಾಗ್ತದೆ ಎಂಬ ಭಾವನೆಯಿಂದ 33 ಕೋಟಿ ದೇವತೆಗಳು ಆ ಸ್ವಾಮಿ ಪುಷ್ಕರಣಿಗೆ ಬಂದು ಸ್ನಾನ ಮಾಡ್ತಾರಂತೆ. ಆದರೆ ನಮ್ಮ ಕಣ್ಣುಗಳು ಎಂಥದ್ದು ನೋಡಿ ಅಂಥ ದಿವ್ಯವಾದ ವ್ಯಾಪಾರವನ್ನು ನೋಡಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಅಂಥ ಪಾಪವನ್ನು ನಾವು ಮಾಡಿದ್ದೇವೆ. ಈ ಕಾರಣಕ್ಕಾಗಿ 33 ಕೋಟಿ ದೇವತೆಗಳು ಆ ತೀರ್ಥ ಸ್ನಾನ ಮಾಡೋದಕ್ಕಾಗಿ ಬರ್ತಾರೆ ಅನ್ನೋದಕ್ಕಾಗಿ ಮುಕ್ಕೋಟಿ ದ್ವಾದಶಿ ಅಂತ ಸುಪ್ರಸಿದ್ಧವಾಗಿದೆ. ಅದರ ಹಿಂದಿನ ದಿವಸ ಅದು ವೈಕುಂಠ ಏಕಾದಶಿ ಅಂತ ಪ್ರಸಿದ್ಧವಾಗಿದೆ. ದೇವತೆಗಳೆಲ್ಲ ಶ್ರೀನಿವಾಸನನ್ನು ಭೂವರಾಹನ ದರ್ಶನ ಮಾಡಿಕೊಂಡು ಶ್ರೀನಿವಾಸನ ದರ್ಶನವನ್ನು ಮಾಡಿಕೊಂಡು ಅವತ್ತಿನ ದಿವಸ ಆ ಕ್ಷೇತ್ರದಲ್ಲಿ ಉಪವಾಸವನ್ನು ಮಾಡಿ ಮಾರನೇ ದಿವಸ ದ್ವಾದಶಿ ಅರುಣೋದಯದಲ್ಲಿ 33 ಕೋಟಿ ದೇವತೆಗಳು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾರೆ. ಬಹಳ ಆಶ್ಚರ್ಯ ಅನ್ನಿಸ್ತದೆ, ವಿಚಿತ್ರ ಅಂತ ಅನ್ನಿಸ್ತದೆ, ನಂಬಲು ಅಸಾಧ್ಯ ಅಂತ ಅನ್ನಿಸ್ತದೆ. ಸ್ವಾಮಿ ಪುಷ್ಕರಣಿ ಇರೋದು ಎಷ್ಟು, ಅದರ ಗಾತ್ರ 33 ಕೋಟಿ ದೇವತೆಗಳು ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡ್ತಾರೆ ಅಂದರೆ ಏನು ಅಂತ, ಇದೆಲ್ಲ ಅಸಾಧ್ಯ ಕಾಗೆ ಗುಬ್ಬೆ ಕಥೆ ಅಂತ ನಮಗೆ ಅನ್ನಿಸ್ತದೆ. ಆದರೆ ದೇವತಾ ವ್ಯಾಪಾರ ಅದು ನಮ್ಮ ಬುದ್ಧಿಗೆ ಹೇಗೆ ತೋರಲಿಕ್ಕೆ ಸಾಧ್ಯ? ಸರ್ವಥಾ ಸಾಧ್ಯವಿಲ್ಲ. ಹೀಗಾಗಿ ದೇವತಾ ಸಾಮರ್ಥ್ಯ, ದೇವತೆಗಳಿಗೆ ಅತಿ ವಿಚಿತ್ರವಾದ ಸಾಮರ್ಥ್ಯ ಇದೆ. ಅದನ್ನು ಅಂದಾಜು ಮಾಡಿಕೊಳ್ಳಲು ನಮ್ಮಿಂದ ಆಗೋದಿಲ್ಲ. ಆದರೆ 33 ಕೋಟಿ ದೇವತೆಗಳು ಬಂದು ಅಲ್ಲಿ ಸ್ನಾನ ಮಾಡ್ತಾರೆ.
ಇಂಥ ಪಾವಿತ್ರ್ಯ ಈ ದಿವಸಕ್ಕೆ ಇದೆ ಅಂತನ್ನೋದನ್ನು ತಿಳಿಸ್ತಾರೆ. ಅದರಲ್ಲಿಯೂ ವಿಶೇಷವಾಗಿ ಭೂವೈಕುಂಠವೆನಿಸಿದ ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸನ ಸಂದರ್ಶನ, ಸ್ವಾಮಿ ಪುಷ್ಕರಣಿ ಸ್ನಾನ ಅತಿ ಪವಿತ್ರ, ಅತ್ಯಂತ ಪುಣ್ಯಪ್ರದಾಯಕ ಅಂತನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಈ ವೈಕುಂಠ ಏಕಾದಶಿ, ಮುಕ್ಕೋಟಿ ದ್ವಾದಶಿ ಆ ಕಾಲದ ಆ ಮಹಿಮೆಯ ಶ್ರವಣವನ್ನು ಮಾಡ್ತಾ ಪೌಷ ಶುಕ್ಲಪಕ್ಷ ಏಕಾದಶಿಯ ಮಹಿಮೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಧರ್ಮರಾಜ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾನೆ. ಅನೇಕ ಏಕಾದಶಿ ಮಹಿಮೆಗಳನ್ನು ಪರಮಾತ್ಮ ನೀನು ಹೇಳ್ತಾ ಇದ್ದಿ, ಪೌಷ ಶುಕ್ಲಪಕ್ಷ ಏಕಾದಶಿಯ ಮಹಿಮೆಯ ಉಪದೇಶವನ್ನು ನನಗೆ ಮಾಡಬೇಕು. ಅದರ ಮಹಿಮೆ ನನಗೆ ಗೊತ್ತಿರಬಹುದು, ಗೊತ್ತಿದೆ. ಆದರೆ ನಿನ್ನ ಬಾಯಿಯಿಂದ ಕೇಳಿದಾಗ ಯಾವ ತರಹದ ದಾರ್ಢ್ಯ ಅಥವಾ ಎಂಥ ಪಕ್ವವಾದ ಪುಣ್ಯ ನಮಗೆ ಸಿಗುತ್ತದೆ, ನಾನು ತಿಳಿದ ಮಾತ್ರಕ್ಕೆ ನನಗೆ ಆ ಪುಣ್ಯ ಸಿಗುತ್ತದೆ ಅಂತ ಸರ್ವಥಾ ಅಲ್ಲ. ನೋಡಿ, ಅಂದರೆ ನಾವು ಸ್ವಂತವಾಗಿ ಅಧ್ಯಯನ ಮಾಡಬೇಕು. ಗುರುಕುಲದಲ್ಲಿ ಅಧ್ಯಯನಕ್ಕೆ ಹೋದರೆ ನಮಗೆ ವಿಶೇಷವಾದ ಅಧ್ಯಯನವಾಗೋದಿಲ್ಲ. ನನ್ನ ಬುದ್ಧಿಮಟ್ಟ ಬಹಳ ದೊಡ್ಡದಾಗಿದೆ, ನನ್ನ ಮಟ್ಟಕ್ಕೆ ತಕ್ಕಷ್ಟು ವಿದ್ಯೆಯನ್ನು ಕೊಡುವ ಸಾಮರ್ಥ್ಯ ಅಥವಾ ಆ ಕಾಲವನ್ನು ಕೊಡುವ ಸಾಮರ್ಥ್ಯ ಅವರಿಗೆ ಇರೋದಿಲ್ಲ ಅಂತ ಹೇಳಿ ನಾನು ಅಧ್ಯಯನಕ್ಕೆ ತೊಡಗುತ್ತೇನೆ ಅಂತ ಅಂದರೆ ಆ ತರಹದ ಅಧ್ಯಯನದಿಂದ ಯಾವುದೇ ರೀತಿಯಾದ ಪುಣ್ಯ ಇಲ್ಲ ಅಂತ ಹೇಳ್ತಾರೆ. ತೆಲುಗುದಲ್ಲಿ ಒಂದು ಮಾತಿದೆ, ಗುರುವು ಲೇನಿ ವಿದ್ಯೆ ಗುಡ್ಡಿ ವಿದ್ಯಾ ಅಂತ. ಗುರುಗಳ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮಹಾಭಾರತದ ಬಹುಶಃ ಅಶ್ವಮೇಧ ಪರ್ವದಲ್ಲಿ ಒಂದು ಅತ್ಯದ್ಭುತವಾದ ಕಥೆ ಬರ್ತದೆ. ಔದಂಕೀಂ ವೃತ್ತಿಮಾಶ್ರಿತ, ಉದಂಕನಂತೆ ಗುರುಗಳ ಸೇವೆಯನ್ನು ಮಾಡಬೇಕು ಅಂತ ಶಿಷ್ಯರೆಲ್ಲರೂ ಅಂದುಕೊಳ್ತಾರಂತೆ. ಅಂಥ ಅತ್ಯದ್ಭುತವಾದ ಗುರು ಸೇವೆಯನ್ನು ಮಾಡಿದವರಿಗೆ ಮಾತ್ರ ವಿದ್ಯಾದೇವಿ ಒಲಿತಾಳೆ, ಭಗವಂತ ಒಲಿತಾನೆ. ಇಲ್ಲದೆ ಹೋದರೆ ಸರ್ವಥಾ ಭಗವಂತ ಒಲಿಯೋದಿಲ್ಲ. ಇಷ್ಟಲ್ಲದೇನೆ ನಾನು ಸ್ವಂತವಾಗಿ ಅಧ್ಯಯನ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಅಂತ ನಾವು ಅಂದುಕೊಳ್ತೀವಲ್ಲ, ಆದರೆ ಗುರುಗಳ ಸನ್ನಿಧಾನದಲ್ಲಿ ಇದ್ದವರು ನಮಗಿಂತಲೂ ಅತ್ಯಧಿಕವಾದ ವಿದ್ಯೆಯನ್ನು ಅವರು ಸಂಪಾದನೆ ಮಾಡಿರ್ತಾರೆ. ಗುರುಪ್ರಸಾದವನ್ನು ಸಂಪಾದನೆ ಮಾಡಿರ್ತಾರೆ, ದೇವತಾ ಪ್ರಸಾದವನ್ನು ಸಂಪಾದನೆ ಮಾಡಿರ್ತಾರೆ. ಈ ವಿಷಯದಲ್ಲಿ ಸರ್ವಥಾ ಸಂದೇಹ ಅಂತ ಅನ್ನೋದು ಇಲ್ಲ. ಯಾರಿಗಾದರೂ ಸಂದೇಹ ಇದೆಯಾ? ಶ್ರೀಮದಾಚಾರ್ಯರ ಸತ್ ಸಿದ್ಧಾಂತ, ಶ್ರೀಮದಾಚಾರ್ಯರ ಸತ್ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅತ್ಯದ್ಭುತವಾದ ಒಂದು ಪ್ರಮೇಯ, ಅದು ಗುರುಮುಖದಿಂದ ವಿದ್ಯೆಯ ಉಪಲಬ್ಧಿಯಾಗಬೇಕೇ ವಿನಃ ನಾನು ನನಗೆ ಗುರುವಾಗ್ತೀನ? ಗುರುವಾಗಲು ಸಾಧ್ಯವಿದೆಯಾ? ನನಗೆ ಗುರುವಾಗಲು ಸಾಧ್ಯವಿಲ್ಲ. ನಾನು ಗುರುಸೇವೆಯನ್ನು ಮಾಡಿದಾಗ ಆ ಗುರುಪ್ರಸಾದದಿಂದ ನನ್ನಲ್ಲಿ ವಿದ್ಯೆಯ ಉಪಲಬ್ಧಿಯಾಗ್ತದೆ ಅಂತ ಅನ್ನೋದನ್ನು ಅವಶ್ಯವಾಗಿ ಈ ಸಂದರ್ಭದಲ್ಲಿ ತಿಳಿಸಬೇಕು ಅಂತ ಧರ್ಮರಾಜನಿಗೆ ಗೊತ್ತಿಲ್ವಾ ಈ ಏಕಾದಶಿ ಮಹಿಮೆಗಳೆಲ್ಲ? ಗೊತ್ತಿದೆ. ಆದರೆ ಕೃಷ್ಣನ ಮುಖ, ಕೃಷ್ಣಂ ವಂದೇ ಜಗದ್ಗುರುಂ, ಜಗದ್ಗುರುವಾದ ಆ ಕೃಷ್ಣನ ಮುಖ ಕಮಲದಿಂದ ಹೊರಹೊಮ್ಮಿದ ಆ ಪ್ರಮೇಯವನ್ನು, ತತ್ವವನ್ನು ತಿಳಿದಾಗ ದೇವರ ಪ್ರಸಾದ ಎಷ್ಟಾಗ್ತದೆ. ನಾನು ಏಕಾಂತದಲ್ಲಿ ಕುಳಿತು ನಾನು ಆ ಕಥೆಯ ಅನುಸಂಧಾನವನ್ನು ಮಾಡಿದಾಗ ಅಂಥ ಪುಣ್ಯ ನನಗೆ ಒದಗಿ ಬರಲಿಕ್ಕೆ ಸಾಧ್ಯವಿದೆಯಾ? ಸರ್ವಥಾ ಸಾಧ್ಯವಿಲ್ಲ. ಅನ್ನೋದಕ್ಕಾಗಿ ಸ್ವಾಮಿ ಜಗದ್ಗುರು ನೀನು ಆ ಮಹಿಮೆಯನ್ನು ನನಗೆ ಉಪದೇಶ ಮಾಡಬೇಕು ಅಂತ ಹೇಳಿ ಅವನು ಪ್ರಾಂಜಲನಾಗಿ ಪ್ರಾರ್ಥನೆ ಮಾಡ್ತಾನೆ ಧರ್ಮರಾಜ. ಕೃಷ್ಣ ಹೇಳ್ತಾನೆ, ಶೃಣುರಾಜನ್ ಪ್ರವಕ್ಷ್ಯಾಮಿ ಶುಕ್ಲಾಪೌಷಸ್ಯ ಯಾ ಭವೇತ್ ತಸ್ಯಾ ವಿಧಿಂ ಮಹಾರಾಜ ಲೋಕಾನಾಂಚ ಹಿತಾಯ ವೈ. ಹೇಳ್ತೇನೆ, ಎದಕ್ಕೆ ಈ ಏಕಾದಶಿಯ ಉಪದೇಶವನ್ನು ನಾನು ಮಾಡ್ತೇನೆ, ಇದು ಲೋಕದ ಕ್ಷೇಮಕ್ಕೆ ಕಾರಣವಾಗಿದೆ, ಇದು ಲೋಕದ ಹಿತಕ್ಕೆ ಕಾರಣವಾಗಿದೆ ಇದು. ಆದ್ದರಿಂದಾಗಿ ನಾನು ಹೇಳ್ತೇನೆ, ಈ ಏಕಾದಶಿಗೆ ನಾರಾಯಣನೇ ಅಧಿದೇವನಾಗಿದ್ದಾನೆ, ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡ್ತದೆ, ಸಿದ್ಧಿಯನ್ನು ಪ್ರದಾನ ಮಾಡುವ ಅತ್ಯದ್ಭುತವಾದ ಉಪಾಯ ಇದು ಏಕಾದಶಿ. ವಿದ್ಯೆ ಬೇಕೆಂದವರಿಗೆ ವಿದ್ಯಾ ಪ್ರದಾನ ಮಾಡ್ತದೆ. ದಯವಿಟ್ಟು ಯಾರಿಗೆ ವಿದ್ಯೆ ಬೇಕೋ, ಆ ವಿದ್ಯೆ ಬೇಕು ಅಂತ ಅಪೇಕ್ಷೆ ಇದ್ದವರು ಗುರುಗಳ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿ, ಸ್ವಾಮಿ ನಮಗೆ ವಿದ್ಯೆಯ ಉಪಲಬ್ಧಿವಾಗಬೇಕು, ಅದಕ್ಕಾಗಿ ಏಕಾದಶಿ ಉಪವಾಸವನ್ನು ಮಾಡ್ತೇನೆ, ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಗುರುಗಳ ಅನುಮತಿಯನ್ನು ಪಡೆದು ಈ ಏಕಾದಶಿ ಉಪವಾಸವನ್ನು ವಿದ್ಯಾಕಾಮನಾಗಿ ಮಾಡಿದರೆ ಅಪ್ಪಟವಾದ ವಿದ್ಯೆ ಅವನಿಗೆ ಉಪಲಬ್ಧವಾಗ್ತದೆ. ವಿದ್ಯಾವಂತಂ ಯಶಸ್ಸುವಂತಂ, ವಿದ್ಯೆಯಿಂದ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು. ಯಾವುದ್ಯಾವುದೋ ಕೀರ್ತಿ ನಮಗೆ ಬರೋದಲ್ಲ, ಅದು ಕೀರ್ತಿಯಲ್ಲ, ಅದೊಂದರ್ಥದಲ್ಲಿ ಕೀರ್ತಿಯ ಹೆಸರಲ್ಲಿರುವ ಅಪಕೀರ್ತಿ ಅದು. ಆದ್ದರಿಂದ ಈ ಕೀರ್ತಿ ನಮಗೆ ಬರಬೇಕು ಅಂತಾದರೆ ಏಕಾದಶಿ ಉಪವಾಸವನ್ನು ಮಾಡಬೇಕು. ಪುತ್ರದ ಏಕಾದಶಿ ಇದು. ಭದ್ರಾವತಿ ಎಂಬ ಪುರದಲ್ಲಿ ಸುಕೇತುಮಾನ್ ಅಂತ ಒಬ್ಬ ರಾಜ ಇದ್ದಾನೆ. ಆ ರಾಜನ ಹೆಂಡತಿ ಶೈವ್ಯ ಅಂತ. ಮಕ್ಕಳಿಲ್ಲ ಅವರಿಗೆ, ರಾಜ್ಯ ಇದೆ, ಭೋಗ ಭಾಗ್ಯಗಳಿವೆ, ಎಲ್ಲ ಇವೆ.
ಆದರೆ ಮಗ ಒಬ್ಬ ಇಲ್ಲ ಅಂತಾದರೆ, ಸಂತಾನ ಒಂದು ಇಲ್ಲ ಅಂತಾದರೆ ಏನೆಲ್ಲ ಐಶ್ವರ್ಯ ಇದ್ದು ವ್ಯರ್ಥವೇ. ಅದೆಲ್ಲವೂ ದುಃಖಕ್ಕೆ ಕಾರಣವೇ ಹೊರತು ಅದು ಸುಖ ಹೇತುವಾಗೋದಿಲ್ಲ. ನೋಡ್ರಿ, ಮಕ್ಕಳಂದರೆ ಎಂಥ ದೊಡ್ಡ ಸಂಪತ್ತು. ಪುರಾಣಗಳು ಮಕ್ಕಳು ಎಂಥ ದೊಡ್ಡ ಸಂಪತ್ತು ಅಂತ ನಮಗೆ ತಿಳಿಸಿಕೊಡ್ತವೆ. ಮಕ್ಕಳಿದ್ದರೆ ಅವನಿಗಿಂತಲೂ ಶ್ರೀಮಂತ ಯಾರಿದ್ದಾರೆ ಲೋಕದಲ್ಲಿ? ಅದಕ್ಕಿಂತಲೂ ಹೆಚ್ಚಿನ ಶ್ರೀಮಂತಿಕೆ ಏನಿದೆ ಲೋಕದಲ್ಲಿ? ಹೀಗಾಗಿ ಆ ಶ್ರೀಮಂತಿಕೆಯನ್ನು ಪಡಿಬೇಕೆಂಬ ಲವಲವಿಕೆ ಆ ಸುಕೇತುಮಾನ್ ಎಂಬ ರಾಜನಿಗೆ. ತಾನೆಷ್ಟೇ ಉಪಾಯಗಳನ್ನು ಮಾಡಿದರೂ, ಎಂಥ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದರೂ ಕೂಡ ಮಕ್ಕಳಾಗ್ತಾ ಇಲ್ಲ. ವಂಶೋದ್ಧಾರಕ ಮಗನಾಗಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಇದೆ, ಅಪೇಕ್ಷೆ ಇದೆ, ಉತ್ಕಟವಾದ ಇಚ್ಛೆ ಇದೆ. ಆದರೆ ಕೈಗೂಡ್ತಾ ಇಲ್ಲ. ದೊಡ್ಡ ರಾಜ, ದಾನಗಳನ್ನು ಮಾಡ್ತಾನೆ, ಧರ್ಮವನ್ನು ಮಾಡ್ತಾನೆ, ಜನರನ್ನು ರಂಜಕವಾಗಿ ಅವರಿಗೆ ಸಂತೋಷವಾಗುವಂತೆ ರಾಜ್ಯವನ್ನು ಆಳ್ತಾ ಇದ್ದಾನೆ, ಪಾಲನೆ ಮಾಡ್ತಾ ಇದ್ದಾನೆ, ಧರ್ಮವನ್ನು ಮಾಡ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ, ಎಲ್ಲ ಇದೆ. ಆದರೆ ಮಕ್ಕಳಿಲ್ಲ. ಅಂಥ ಚಿಂತೆಯಲ್ಲಿ ಅವನು ತೊಡಗಿಕೊಂಡು ಬಿಟ್ಟಿದ್ದಾನೆ. ಹೆಂಡತಿಯ ಜೊತೆಗೆ ಪ್ರತಿನಿತ್ಯವೂ ದುಃಖ ಪಡೋದು ಅವನ ಕೆಲಸವಾಗಿ ಹೋಗಿಬಿಟ್ಟಿದೆ. ಅವನ ಕಣ್ಣೀರನ್ನು ಪಿತೃಗಳು ಪಾನ ಮಾಡ್ತಾ ಇದ್ದಾರಂತೆ. ಅರ್ಥಾತ್ ಇವನ ದುಃಖದಿಂದ ಪಿತೃಗಳಿಗೂ ದುಃಖವಾಗಿದೆ. ಆಯಿತು, ಇವನಿರುವಷ್ಟು ದಿವಸ ನಮಗೆ ಶ್ರಾದ್ದ, ನಮಗೆ ಸುಖ. ಇವನು ಹೋದ ಮೇಲೆ ನಮಗೆಲ್ಲಿಯ ಸುಖ? ನಮ್ಮ ಉದ್ದೇಶದಿಂದ ತರ್ಪಣ ಕೊಡೋರು ಯಾರು, ಶ್ರಾದ್ದ ಮಾಡೋರು ಯಾರು ಎಂಬ ಚಿಂತೆಯಲ್ಲಿ ಪಿತೃಗಳು ಕೂಡ ಮಗ್ನರಾಗಿದ್ದಾರೆ. ಈ ರೀತಿಯಾಗಿ ಆ ರಾಜ, ರಾಣಿ, ಸುಕೇತುಮಾನ್, ಶೈವ್ಯ ಹೀಗೆ ಇರುವ ಪ್ರಸಂಗದಲ್ಲಿ ಕೊನೆಗೆ ಆ ರಾಜನಿಗೆ ನಿರಾಶ, ಹತಾಶನಾಗಿಬಿಟ್ಟಿದ್ದಾನೆ. ಪಿತೃದೇವ ಮನುಷ್ಯಾಣಂ ನಾದೃಣೀತ್ವಂ ಸುತಂಬಿನ ತಸ್ಮಾತ್ ಸರ್ವ ಪ್ರಯತ್ನೇನ ಸುತಮುತ್ಪಾದಯೇತ್ ನರಃ. ಮಕ್ಕಳ ಮಹಿಮೆ ಏನು ಅಂತ ತಿಳಿಸ್ತಾರೆ. ಪಿತೃಗಳು, ದೇವತೆಗಳು, ಮನುಷ್ಯರು ಈ ಮೂರು ಋಣದಿಂದ ಮುಕ್ತನಾಗಬೇಕಾದರೆ ಸಂತಾನ ಬೇಕು. ಸಂತಾನ ಇಲ್ಲದೆ ಈ ಋಣದಿಂದ ಮುಕ್ತನಾಗೋದಿಲ್ಲ. ಈ ಲೋಕದಲ್ಲಿ ಸುಖ ಇಲ್ಲ, ಪರಲೋಕದಲ್ಲಿ ಸುಖ ಇಲ್ಲ, ಶುಭವಾದ ಸದ್ಗತಿ ಅವರಿಗೆ ಸಿಗೋದಿಲ್ಲ. ಆದ್ದರಿಂದಾಗಿ ಸಂತಾನವನ್ನು ಪಡಿಬೇಕು. ಆದರೆ ಸಂತಾನವನ್ನು ಪಡಿಬೇಕಾದರೆ ಪುಣ್ಯ ಬೇಕು. ಪುಣ್ಯ ಬೇಕು ಅಂತಂದರೆ ವಿಷ್ಣು ಭಕ್ತಿ ಬೇಕು. ವಿಷ್ಣು ಭಕ್ತಿ ಬೇಕು ಅಂದರೆ ಗುರುಗಳಲ್ಲಿ ಭಕ್ತಿ ಬೇಕೇ ಬೇಕು. ಒಬ್ಬರು ಗುರುಗಳು ನಮಗೆ ಬೇಕೇ ಬೇಕು. ಗುರುಗಳಿಲ್ಲದೆ ಏನನ್ನೂ ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೆ ಅಂತ ನಾವು ಕೇಳ್ತೀವಲ್ಲ, ಗುರುಭಕ್ತಿಯಿಂದ ವಿಷ್ಣು ಭಕ್ತಿ, ಅವುಗಳನ್ನು ಮಾಡಿದಾಗ ಪುಣ್ಯ ಅಭಿವೃದ್ಧಿ ಇದ್ದವರು ಮಾತ್ರ ಮಕ್ಕಳನ್ನು ಪಡೀಲಿಕ್ಕೆ ಸಾಧ್ಯ, ವಿದ್ಯೆಯನ್ನು ಪಡೀಲಿಕ್ಕೆ ಸಾಧ್ಯ, ಸಂಪತ್ತನ್ನು ಪಡೀಲಿಕ್ಕೆ ಸಾಧ್ಯ, ಕೀರ್ತಿಯನ್ನು ಪಡೀಲಿಕ್ಕೆ ಸಾಧ್ಯ, ಎಲ್ಲವನ್ನೂ ಪಡೀಲಿಕ್ಕೆ ಸಮರ್ಥರಾಗ್ತಾರೆ. 3 ಕಾರಣಗಳಿರಬೇಕು. ಗುರುಗಳ ಸೇವೆ, ಗುರುಗಳಲ್ಲಿ ಭಕ್ತಿಯನ್ನು ಮಾಡೋದು, ವಿಷ್ಣುವಲ್ಲಿ ಭಕ್ತಿಯನ್ನು ಮಾಡಿ ಸೇವೆಯನ್ನು ಮಾಡಬೇಕು. ಅದರಿಂದ ಪುಣ್ಯಾಭಿವೃದ್ಧಿಯನ್ನು ಯಾವ ವ್ಯಕ್ತಿ ಸಂಪಾದನೆ ಮಾಡಿಕೊಂಡಿದ್ದಾನೆ ಅವನ ಎಲ್ಲ ಕಾಮಗಳು ಪೂರ್ಣವಾಗ್ತವೆ. ಅತ್ಯದ್ಭುತವಾದ ಸಂದೇಶವನ್ನು ಕೃಷ್ಣ ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ. ಪುಣ್ಯಂ ವಿನಾ ನಚ ಪ್ರಾಪ್ತಿ ವಿಷ್ಣು ಭಕ್ತಿಂ ವಿನಾ ತಥಾ ಪುತ್ರಾಣಾಂ ಸಂಪದೋ ವಾಪಿ ವಿದ್ಯಾಯಾಶ್ಚೇತಿ ಮೇಮತಿ. ಅವನು ತಿಳ್ಕೊಳ್ತಾನೆ, ನಾನು ಅಷ್ಟು ಆರಾಧನೆಯನ್ನು ಮಾಡಿರಲಿಕ್ಕಿಲ್ಲ, ಅಷ್ಟು ವಿಷ್ಣು ಭಕ್ತಿಯನ್ನು ಮಾಡಿಲ್ಲ, ಅಷ್ಟು ಗುರುಭಕ್ತಿಯನ್ನು ನಾನು ಮಾಡಿಲ್ಲ, ಪುಣ್ಯಾಭಿವೃದ್ಧಿ ನನ್ನಲ್ಲಿ ಇಲ್ಲ, ಹೇಗೆ ಮಕ್ಕಳಾಗ್ತಾರೆ ಅಂತ ಚಿಂತನೆ ಮಾಡಿ, ಆಲೋಚನೆ ಮಾಡಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ತಾನೆ. ಏನು ಮಾಡೋಣ ಇದ್ದು, ಏನು ಲಾಭ ಇದ್ದು, ಏನೂ ಪ್ರಯೋಜನ ಇಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಅಂದುಕೊಂಡಾಗ ಮತ್ತೆ ತನಗೆ ತಾನು ಸಮಾಧಾನವನ್ನು ಹೇಳಿಕೊಳ್ತಾನೆ. ಅಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳೋದು ಮಹಾಪಾಪ ಅಲ್ವಾ? ಅದಕ್ಕಿಂತಲೂ ಮಿಗಿಲಾದ ಪಾಪ ಇಲ್ಲ. ಅಂಥ ಪಾಪವನ್ನು ಮಾಡಿದರೆ ನನಗಾದರೂ ಸದ್ಗತಿ ಸಿಗ್ತದ, ನಮ್ಮ ಪಿತೃಗಳಿಗಾದರೂ ಒಳ್ಳೆಯದಾಗ್ತದ, ಸರ್ವಥಾ ಒಳ್ಳೆಯದಾಗೋದಿಲ್ಲ ಅಂತ ಆಲೋಚನೆ ಮಾಡಿ ಆತ್ಮಹತ್ಯೆಯಿಂದ ನಿವೃತ್ತನಾಗಿದ್ದಾನೆ. ಎಂಥ ದೊಡ್ಡ ಸಂದೇಶವನ್ನು ರಾಜ ಕೊಡ್ತಾ ಇದ್ದಾನೆ ನೋಡಿ. ಆತ್ಮಹತ್ಯೆಗೆ ಸಿದ್ಧರಾಗುವಂತಹ ದುಃಖವನ್ನು ಅನುಭವಿಸ್ತಾ ಇದ್ದರೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರದು. ಅದರಿಂದ ಮಹಾಪಾಪ ಬರ್ತದೆ ಮನುಷ್ಯನಿಗೆ. ಹೀಗಾಗಿ ನಿವೃತ್ತನಾದ. ಏನು ಮಾಡಿದರೆ ನನಗೆ ಹಿತವಾಗ್ತದೆ ಅಂತ ಹಗಲು ರಾತ್ರಿ ಅದೇ ವಿಚಾರ. ಕೊನೆಗೆ ಒಂದು ದಿವಸ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗಿದ್ದಾನೆ. ಸಂಚಾರ ಮಾಡ್ತಾ ಇದ್ದಾನೆ. ಗಹನವಾದ ವನವನ್ನು ಸೇರಿದ್ದಾನೆ. ಮಂತ್ರಿಗಳು ನೋಡಿದರು, ಪುರೋಹಿತರು ನೋಡಿದರು, ರಾಜಸೇವಕರು ನೋಡಿದರು. ರಾಜ ಕಾಣ್ತಾ ಇಲ್ಲ. ಹೆಂಡತಿ ನೋಡಿದ್ಲು ಶೈವ್ಯ, ರಾಜ ಕಾಣಿಸ್ತಾ ಇಲ್ಲ. ರಾಜನಿಗಾಗಿ ಹುಡುಕಾಡುವುದಕ್ಕಾಗಿ ವನಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಕೂಡ. ರಾಜ ಆ ವನದಲ್ಲಿ ಸಂಚಾರ ಮಾಡ್ತಾ ತೇಷಾಂ ಸವಿಚರನ್ ಮಧ್ಯೆ ರಾಜ ಶೋಕಮವಾಪಹ. ಅಲ್ಲಿ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಪ್ರತಿಯೊಬ್ಬ ಸಣ್ಣ ಸಣ್ಣ ಪಶು ಪಕ್ಷಿ ಕ್ರಿಮಿಕೀಟಗಳಿಗೂ ಕೂಡ ಸಂತಾನ ಇದೆ. ಏನು ಪುಣ್ಯ ಅಲ್ಲ? ಕ್ರಿಮಿ ಕೀಟ ಪಶು ಪಕ್ಷಿ ಮೃಗ ಲತಾ ಇವುಗಳಿಗೂ ಸಂತಾನವಾಗಬೇಕು ಅಂದರೆ ಪುಣ್ಯ ಬೇಕು. ಹಿಂದಿನ ಜನ್ಮದಲ್ಲಿ ಪುಣ್ಯ ಇದ್ದರೆ ಮಾತ್ರ ಸಂತಾನ, ಇಲ್ಲದೆ ಹೋದರೆ ಇಲ್ಲ. ಅದನ್ನು ನೋಡ್ತಾ ಇದ್ದಾನೆ ಕಾಡಿನಲ್ಲಿ.
ಕ್ರೂರ ಪ್ರಾಣಿಗಳು ಮಕ್ಕಳು ಸಂತೋಷವಾಗಿ ತಮ್ಮ ತಮ್ಮ ಮಕ್ಕಳೊಂದಿಗೆ ತಮ್ಮ ತಮ್ಮ ಸಂಸಾರದೊಂದಿಗೆ ಸುಖವಾಗಿ ಸಿಂಹ, ಹುಲಿ, ಕರಡೆ, ಚಿರತೆ ಮುಂತಾದ ಪ್ರಾಣಿಗಳು ಎಷ್ಟು ಸಂತೋಷವಾಗಿವೆ, ಆನಂದವಾಗಿವೆ. ಅದನ್ನು ನೋಡ್ತಾನೆ. ಪಶುವಿಗಿಂತಲೂ ನಾನು ಕಡೆಯಾದ್ನ, ಆ ಪಶುಗಳು ಮಾಡಿದ ಪುಣ್ಯವನ್ನು ನಾನು ಮಾಡಲಿಲ್ಲಲ್ವಾ, ಆ ಪಶುಗಳಿಗೂ ಸಂತಾನ ಇದೆ, ನನಗೆ ಸಂತಾನ ಇಲ್ಲಲ್ವಾ. ಮತ್ತಿಷ್ಟು ದುಃಖದಲ್ಲಿ ತೊಡಗ್ತಾನೆ. ಗಹನವಾದ ವನವನ್ನು ಪ್ರವೇಶ ಮಾಡ್ತಾನೆ. ಹಸಿವೆ ನೀರಡಿಕೆ ಅವನಿಗೆ ಆಗಿಬಿಡುತ್ತದೆ. ಹಸಿವೆ ನೀರಡಿಕೆಯಲ್ಲಿ ಬಳಲಾಡ್ತಾ ತೊಳಲಾಡ್ತಾ ಇದ್ದಾಗ ಅವನಿಗೊಂದು ದಿವ್ಯವಾದ ಸರೋವರ ಕಾಣಿಸಿದೆ. ಮಾನಸ ಸರೋವರಕ್ಕೆ ದೀಟಾದ ಸರೋವರ. ಅಂಥ ದಿವ್ಯವಾದ ಸರೋವರವನ್ನು ನೋಡಿ ಹತ್ತಿರದಲ್ಲಿರುವ ಆಶ್ರಮವನ್ನು ನೋಡ್ತಾನೆ. ಆಶ್ರಮದಲ್ಲಿ ಅನೇಕ ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ. ವೇದಮಂತ್ರಗಳನ್ನು ಜಪ ಮಾಡ್ತಾ ಇದ್ದಾರೆ, ಪಾರಾಯಣ ಮಾಡ್ತಾ ಇದ್ದಾರೆ, ತಮ್ಮ ತಮ್ಮ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಹೋಗ್ತಾರೆ, ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ರಾಜ ಬಂದಿದ್ದನ್ನು ಅವರೆಲ್ಲ ನೋಡ್ತಾರೆ. ಬಹಳ ಸಂತೋಷವಾಗ್ತದೆ ಅವರಿಗೆ. ಪ್ರತ್ಯೇಕವಾಗಿ ನಮಸ್ಕಾರ ಮಾಡ್ತಾನೆ. ಪೃಥಕ್ ವಂದೇ ಸಹ ಮುನೀಂದ್ರಾನ್ ಶಂಸಿತೌ ವ್ರತಾನ್. ಎಂಥ ಸಂದೇಶವನ್ನು ಕೊಡ್ತಾರೆ ನೋಡಿ. ಒಂದು ಬಾರಿ ನಮ್ಮನ್ನು ನಾವು ನೋಡಿಕೊಂಡ್ರೆ, ಎಲ್ಲಿಯೋ ಒಂದು 2-3 ಜನ ಬ್ರಾಹ್ಮಣರಿದ್ದರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಅಂತ ಒಂದು ನಮಸ್ಕಾರವನ್ನು ಹಾಕಿಬಿಡ್ತೇವೆ. ಅಲ್ಲ, ಅದು ಪದ್ಧತಿ ಅಲ್ಲ, ಅದು ಸಂಪ್ರದಾಯ ಅಲ್ಲ, ಅದು ಪುರಾಣ ಒಪ್ಪೋದಿಲ್ಲ, ಹಿರಿಯರು ಒಪ್ಪೋದಿಲ್ಲ, ಜ್ಞಾನಿಗಳದನ್ನು ಒಪ್ಪೋದಿಲ್ಲ. ಪೃಥಕ್ ವಂದೇ ಸಹ ಮುನೀಂದ್ರಾನ್ ಶಂಸಿತೌ ವ್ರತಾನ್. ತಮ್ಮ ತಮ್ಮ ಧರ್ಮಗಳಲ್ಲಿ ತೊಡಗಿಕೊಂಡಿದ್ದಾರೆ, ವಿಶಿಷ್ಟವಾದ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ. ತನಗೆ ಎಷ್ಟೇ ಕಷ್ಟವಾದರೂ ಚಿಂತೆ ಇಲ್ಲ. ಪ್ರತ್ಯೇಕವಾಗಿ ಆ ಮುನಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮುನಿಗಳೆಲ್ಲ ಸಂತುಷ್ಟರಾಗ್ತಾರೆ. ಪ್ರಸನ್ನಾಸ್ಮೋ ವಯಂ ತವ. ನಿನ್ನ ವಿಷಯದಲ್ಲಿ ನಾವು ಪ್ರಸನ್ನರಾಗಿದ್ದೀವಪ್ಪ, ತೃಪ್ತರಾಗಿದ್ದೀವಪ್ಪ. ಎಂಥ ದೊಡ್ಡ ಆಶೀರ್ವಾದ ಅಲ್ವಾ ಇದು, ಎಂಥ ದೊಡ್ಡ ಆಶೀರ್ವಾದ ಅಲ್ವಾ. ಗುರುಗಳ ಹಿರಿಯರ ಅವಗ್ರಹವನ್ನು ಕ್ಷಣದಲ್ಲಿ ಸಂಪಾದನೆ ಮಾಡಿಕೊಳ್ಳಬಹುದು, ಆದರೆ ಗುರುಗಳ ಅನುಗ್ರಹವನ್ನು ಬಾಯಿ ತುಂಬ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಪ್ರಸನ್ನಾಸ್ಮೋ ವಯಂತವ. ನಾವು ಪ್ರಸನ್ನರಾಗಿದ್ದೀವಪ್ಪ, ಸಂತುಷ್ಟರಾಗಿದ್ದೇವೆ ಅಂತ ಆ ಋಷಿಗಳು ಹೇಳಿಬಿಡ್ತಾರೆ. ಸ್ವಾಮಿ, ನೀವು ಯಾರು, ನಿಮ್ಮ ಹೆಸರೇನು ಅಂತ ಕೇಳಿದಾಗ ನಾವು ವಿಶ್ವೇ ದೇವತೆಗಳು ಅಂತ ಹೇಳ್ತಾರೆ. ಇವತ್ತು ಏಕಾದಶಿ ಇದೆ, ಪುತ್ರದ ಏಕಾದಶಿ. ಅದರ ಮಹಿಮೆಯನ್ನು ಹೇಳ್ತಾರೆ. ಈ ಏಕಾದಶಿಯನ್ನು ಪಾಲನೆ ಮಾಡೋದರಿಂದ ಪುತ್ರರಿಲ್ಲದೆ ಇದ್ದವರಿಗೆ ಪುತ್ರರಾಗ್ತಾರೆ ಅಂತನ್ನೋ ಮಾತನ್ನು ಕೇಳಿ ರಾಜ ಅಂತಾನೆ, ಮಕ್ಕಳನ್ನು ಪಡೆಯೋದಕ್ಕಾಗಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸ್ವಾಮಿ, ಆದರೆ ನನ್ನ ಪ್ರಯತ್ನದಿಂದ ಮಕ್ಕಳಾಗ್ತಾ ಇಲ್ಲ. ನೀವು ಆಶೀರ್ವಾದ ಮಾಡಬೇಕು. ಪ್ರಸನ್ನರಾಗಿದ್ದೀವಿ ಅಂತ ನೀವು ಹೇಳಿದ್ರಲ್ಲ, ನೀವು ಆಶೀರ್ವಾದವನ್ನು ಮಾಡಿದರೆ ನಾನು ಸಂತಾನ ಸೌಭಾಗ್ಯವನ್ನು ಪಡೀಲಿಕ್ಕೆ ಸಮರ್ಥನಾಗ್ತೇನೆ, ಅರ್ಹನಾಗ್ತೇನೆ. ಇಲ್ಲದೆ ಹೋದರೆ ನನ್ನ ಪಾಪ ಬಹಳ ವಿಚಿತ್ರವಿದೆ. ಬೆಟ್ಟದಷ್ಟು ಪರ್ವತದಷ್ಟು ಪಾಪ ನನ್ನನ್ನು ಕಷ್ಟಪಡಿಸ್ತಾ ಇದೆ, ಉದ್ಧಾರ ಮಾಡಬೇಕು ಅಂತ ಪ್ರಾಂಜಲನಾಗಿ ಶೋಕ ಸಂತಪ್ತನಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಮುನಿಗಳಂತಾರೆ, ಇವತ್ತಿನ ದಿವಸ ನೀನು ಉಪವಾಸ ಮಾಡು, ಪುತ್ರದ ಏಕಾದಶಿ, ನಾವು ಅನುಮತಿಯನ್ನು ಕೊಡ್ತೇವೆ, ನಮ್ಮ ಆಶೀರ್ವಾದ ಇದೆ. ಕೇಶವಸ್ಯ ಪ್ರಸಾದತಃ. ನೋಡಿ ಶಬ್ದಗಳು ನೋಡಿ, ನಮ್ಮ ಆಶೀರ್ವಾದ ಇದೆ, ಕೇಶವನ ಪ್ರಸಾದ ಇದೆ. ಹೀಗಾಗಿ ಈ ಎರಡರಿಂದ ನಿನಗೆ ಅವಶ್ಯವಾಗಿ ಸಂತಾನ ಆಗ್ತದೆ, ವಿಚಾರವೇ ಮಾಡಬೇಡ, ಪುತ್ರ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಶುಭವಾದ ವ್ರತವನ್ನು ಮಾಡು ಅಂತ ಅಂದಾಗ ಅವರ ಸನ್ನಿಧಾನದಲ್ಲಿ, ಮುನಿಗಳ ವಿಶ್ವೇ ದೇವತೆಗಳ ಸನ್ನಿಧಾನದಲ್ಲಿ ಶ್ರಾದ್ದ ದೇವತೆಗಳು, ವಿಶ್ವೇ ದೇವತೆಗಳು, ಆ ವಿಶ್ವೇ ದೇವತೆಗಳ ಸನ್ನಿಧಾನದಲ್ಲಿ ಏಕಾದಶಿ ಉಪವಾಸವನ್ನು ಮಾಡಿದ್ದಾನೆ. ಮಾರನೇ ದಿವಸ ಮುಕ್ಕೋಟಿ ದ್ವಾದಶಿ. ಆ ಋಷಿಗಳು ಹಾಕಿದ ಭಿಕ್ಷೆಯನ್ನು ಪಾಲನೆಯಾಗಿ ಸ್ವೀಕಾರ ಮಾಡಿದ್ದಾನೆ. ತನ್ನ ರಾಜ್ಯಕ್ಕೆ ಬರ್ತಾನೆ. ರಾಜ್ಯಕ್ಕೆ ಬಂದಾಗ ಸಿಹಿ ಸುದ್ದಿಯನ್ನು ಕೇಳ್ತಾನೆ, ರಾಣಿ ಗರ್ಭಿಣಿಯಾಗಿದ್ದಾಳೆ, ಗರ್ಭವತಿಯಾಗಿದ್ದಾಳೆ ಅಂತ. ನೋಡಿ, ಋಷಿಗಳ ಮುನಿಗಳ ಮಹಾನುಭಾವರ ಸೇವೆ ಅದು ಎಂಥ ಫಲಪ್ರದ. ಏಕಾದಶಿ ಮಾಡ್ತಾ ಇರ್ತೇವೆ ನಾವು, ಆದರೆ ಗುರುಗಳ ಅನುಮತಿಯನ್ನು ಪಡೆದು ಅವರ ಆಶೀರ್ವಾದದಿಂದ ಏಕಾದಶಿಯನ್ನು ಮಾಡಿದ್ದಾರೆ. ಮನೆಯಲ್ಲಿ ತಂದೆ ತಾಯಿಗಳಿರ್ತಾರಲ್ಲ, ತಂದೆ ತಾಯಿಗಳಿಗೆ ಕೇಳಬೇಕು, ಪ್ರಾರ್ಥನೆ ಮಾಡಬೇಕು, ನಾಳೆಗೆ ಏಕಾದಶಿ ಇದೆ, ಏಕಾದಶಿ ಮಾಡ್ತೇನೆ, ಅನುಮತಿ ಕೊಡು ಅಂತ ನಾವು ಪ್ರಾರ್ಥನೆ ಮಾಡಿ, ಗುರುಗಳಿಗೆ ಪ್ರಾರ್ಥನೆ ಮಾಡಿ ಆ ಏಕಾದಶಿ ಉಪವಾಸವನ್ನು ಮಾಡೋದರಿಂದ ಆ ಏಕಾದಶಿ ಫಲವನ್ನು ನಮಗೆ ಪಡೀಲಿಕ್ಕಾಗ್ತದೆ ಅಂತ ಈ ಕಥೆ ನಮಗೆ ತಿಳಿಸ್ತದೆ. ಮನೆಗೆ ಬರ್ತಾನೆ, ಗರ್ಭಿಣಿ ಆಗಿದ್ದಾಳೆ, ಹೆಂಡತಿ. ಬಹಳ ಸಂತೋಷವಾಗ್ತದೆ. ಪುತ್ರೋ ಜಾತಸ್ತಥಾ ಕಾಲೇ ತೇಜಸ್ವಿ ಪುಣ್ಯಕರ್ಮಕೃತ. ಪುತ್ರದ ಏಕಾದಶಿಯ ಪ್ರಭಾವದಿಂದ ಮುನೀನಾಂ ವಚನೆ ನೈವ, ಆ ಮುನಿಗಳ ಆಶೀರ್ವಾದ ರೂಪವಾದ ವಚನದಿಂದ ಪುತ್ರ ಪ್ರಾಪ್ತಿಯವರಿಗಾಗಿದೆ. ತೇಜಸ್ವಿಯಾದ ಮಗ, ಪುಣ್ಯಕರ್ಮಗಳನ್ನು ಮಾಡುವಂಥ ಮಗ, ಅಂಥ ಸಂತಾನದ ಪ್ರಾಪ್ತಿಯಾಗಿದೆ. ಅದರಿಂದ ಪಿತೃಗಳಿಗೆ ಮಹಾ ಸಂತೋಷವಾಗಿದೆ. ಪಿತೃದೇವತೆಗಳು ನರ್ತನ ಮಾಡಿದ್ದಾರಂತೆ. ಪಿತೃಗಳೆಲ್ಲರೂ ಕೂಡ ತಾನು ರಾಜ್ಯವನ್ನಾಳಿ ಆ ರಾಜ್ಯವನ್ನು ತನ್ನ ಮಗನಿಗೆ ಯುಕ್ತ ಕಾಲದಲ್ಲಿ ಮಗನಿಗೆ ಒಪ್ಪಿಸಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆನಂತರ ತಾನು ವನಕ್ಕೆ ಹೋಗಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಭಗವಂತನ ಧ್ಯಾನ ಮಾಡ್ತಾ ಸದ್ಗತಿಯನ್ನು ಪಡೆದಿದ್ದಾನೆ ಅಂತನ್ನೋ ಕಥೆಯನ್ನು
ಹೇಳ್ತಾರೆ. ಲೋಕಾನಾಂಚ ಹಿತಾರ್ಥಾರೆ ತವಾಗ್ರೇ ಕಥಿತಂ ಮಯ ಏತದ್ವರತಂತು ಜೇ ಮರ್ತ್ಯ ಕುರ್ವಂತಿ ಪುತ್ರದಾಭಿಧಂ ಪುತ್ರಂ ಪ್ರಾಪ್ಯೇಹ ಲೋಕೇತು ಮೃತಾಸ್ತೆ ಸ್ವರ್ಗಗಾಮಿನಃ ಪಠನಾಥ ಶ್ರವಣಾದ್ರಾಜನ್ ಅಶ್ವಮೇಧ ಫಲಂ ಲಭೇತ್. ಹೀಗೆ ಪುತ್ರಪ್ರದವಾಗಿರತಕ್ಕಂತಹ ಏಕಾದಶಿ. ಈ ಏಕಾದಶಿಗೆ ಪುತ್ರದಾ ಅಂತ ಹೆಸರು. ಈಗಾಗಲೇ ಮಕ್ಕಳಾದವರು ಮಕ್ಕಳು ಪುಣ್ಯಕರ್ಮಕೃತ್ ಆಗಲಿ, ಮಕ್ಕಳು ತೇಜಸ್ವಿಗಳಾಗಲಿ ಎಂಬ ಸಂಕಲ್ಪದಿಂದ ಅವಶ್ಯವಾಗಿ ಏಕಾದಶಿ ಉಪವಾಸವನ್ನು ಮಾಡೋದರಿಂದ ಮಕ್ಕಳು ಪುಣ್ಯಕರ್ಮಗಳನ್ನು ಮಾಡುವವರಾಗ್ತಾರೆ, ತೇಜಸ್ವಿಗಳಾಗ್ತಾರೆ, ಬ್ರಹ್ಮವಿದ್ಯಾ ಪಾರಂಗತರಾಗ್ತಾರೆ. ಆದ್ದರಿಂದಾಗಿ ಅವಶ್ಯವಾಗಿ ಈ ಏಕಾದಶಿ ಉಪವಾಸ ಮಾಡಬೇಕು ಅಂತನ್ನೋ ವಿಚಾರವನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾರೆ. ಈ ಏಕಾದಶಿ ವ್ರತ ವಿಷಯವನ್ನು ಹೇಳೋದರಿಂದ, ಪಠನೆ ಮಾಡೋದರಿಂದ, ಕೇಳೋದರಿಂದ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಪಡೆಯುವಷ್ಟು ನಾವು ಅರ್ಹರಾಗಿದ್ದೇವೋ, ಯೋಗ್ಯರಾಗಿದ್ದೀವೋ ಇಲ್ವೋ ಗೊತ್ತಿಲ್ಲ ಅಲ್ಲ, ಗೊತ್ತಿದೆ. ಅಂಥ ಅರ್ಹತೆ ನಮಗೆ ಇಲ್ಲ, ಅಷ್ಟು ಶುದ್ಧಿ ನಮಗೆ ಇಲ್ಲ. ಆದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಹೇಳಿದ್ದೇವೆ, ನಾವು ಶ್ರವಣ ಮಾಡಿದ್ದೇವೆ. ಆದ್ದರಿಂದಾಗಿ ನಾವೇನು ಅಶ್ವಮೇಧ ಯಾಗದ ಪುಣ್ಯವನ್ನು ಕೇಳೋದಿಲ್ಲ. ನಮ್ಮ ಯೋಗ್ಯತೆಗೆ ತಕ್ಕ ಪುಣ್ಯವನ್ನು ಭಗವಂತ ನಮಗೆ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ. ಈ ಏಕಾದಶಿಯನ್ನು ನಿರಾತಂಕವಾಗಿ, ಸಾಂಗವಾಗಿ ಈ ಏಕಾದಶಿ ನೆರವೇರುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅಸ್ಮದ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೇ ಪೌಷಶುಕ್ಲ ಏಕಾದಶ್ಯಾಃ ಪುತ್ರದಾನಾಮ್ಯಾಃ ಮಾಹಾತ್ಮ್ಯಂ ಸಂಪೂರ್ಣಂ. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.